ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಚರ್ಚಾ ವಿಷಯ ಏನಪ್ಪಾ ಅಂತಂದ್ರೆ, ಇಡೀ ದೇಶದಲ್ಲಿ ಪ್ರಚಲಿತವಾಗಿ ಚರ್ಚೆ ಆಗ್ತಿರ್ತಕ್ಕಂಥ E20 ಇಂಧನ ನೀತಿಯ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. E20 ಇಂಧನ ನೀತಿ ಬಹುತೇಕ ಹಲವಾರು ಜನ ಇವತ್ತು ವಾಹನಗಳನ್ನ ಚಾಲನೆ ಮಾಡೋದಂಥವ್ರಿಗೆ ಅಥವಾ ಪೆಟ್ರೋಲನ್ನ ಬಳಸಿ ಬೈಕ್ ಅಥವಾ ಕಾರ್ಗಳನ್ನ ಬಳಸಿರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಇದರ ಅರಿವಿದೆ ಅಂತ ಅಂದ್ಕೊಂಡಿದ್ದೀನಿ. E20 ಇಂಧನ ನೀತಿ ಅಂದ್ರೆ ಏನು, ಇದರ ಪ್ರೋಸ್ ಅಂಡ್ ಕಾನ್ಸ್ ಅಂದ್ರೆ ಲಾಭ ಮತ್ತೆ ನಷ್ಟಗಳು, ಯಾವುದೇ ಒಂದು ದೇಶ ಒಂದು ನೀತಿಯನ್ನ ಹೊರತರಬೇಕಾದಾಗ ಅದರಲ್ಲಿ ಹಲವಾರು ಲಾಭಗಳು ಮತ್ತು ನಷ್ಟಗಳು ಕೂಡ ಪರಿಗಣನೆಗೆ ಬರ್ತವೆ. ಈ ಒಂದು E20 ಇಂಧನ ನೀತಿ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳ ಜೊತೆಗೆ ಅಂದ್ರೆ ಪೆಟ್ರೋಲ್ನ ಒಟ್ಟಿಗೆ 20% ಆಫ್ ಎಥನಾಲ್ ಅನ್ನ ಮಿಕ್ಸ್ ಮಾಡುವಂತ ಒಂದು ಕಾರ್ಯಕ್ರಮವೇ E20 ಇಂಧನ ನೀತಿ. ಇದರ ಲಾಭಗಳು ಮತ್ತು ನಷ್ಟಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈ ದೇಶದ ಅಂದ್ರೆ ನಮ್ಮ ಭಾರತ ದೇಶದ ವಿಕಸಿತ ಭಾರತ ಒಂದು ಮುನ್ನುಡಿಯನ್ನು ಹಾಕೊಂಡು ನಾವು ಇವತ್ತಿನ ಕೆಲಸ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ E20 ಎಥನಾಲ್ ಮಿಕ್ಸಿಂಗ್ ತುಂಬಾ ಅತ್ಯವಶ್ಯಕವಾದಂಥದ್ದು. ಯಾವ ರೀತಿಯ ಅತ್ಯವಶ್ಯಕ ಅದನ್ನ ನಾವು ಇವತ್ತು ನೋಡ್ಬೇಕಾಗಿದೆ. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಎರಡು ಅಂಶಗಳನ್ನ ನಾವು ಪರಿಗಣನೆ ಮಾಡಬೇಕು. ಒಂದು, ಈ ಒಂದು ನೀತಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಆಗುವಂತ ಲಾಭಗಳೇನು, ಈ ನೀತಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಆಗುವಂತ ನಷ್ಟಗಳೇನು. ಈ ದೇಶವಾಸಿಗಳಲ್ಲಿ ನಮ್ಮ ಭಾರತೀಯರಲ್ಲಿ ಈ ಒಂದು ಗೊಂದಲದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂದ್ರೆ ಒಂದಷ್ಟು ಅಂಶಗಳನ್ನ ಇವತ್ತು ನಾವು ಜನರ ಮುಂದೆ ಇಡಬೇಕಾದಂತ ಆದ್ಯ ಕರ್ತವ್ಯ ನಮ್ಮ ಮುಂದೆ ಇದೆ. ಹಾಗಾಗಿ ಈ ಒಂದು E20 ಇಂಧನ ನೀತಿ ಅಂದ್ರೆ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಬಳಕೆಯಿಂದ ಇವತ್ತಿನ ನಾಗರಿಕರ ಮೇಲೆ ಅಥವಾ ನಮ್ಮ ಭಾರತೀಯ ಪ್ರಜೆಗಳ ಮೇಲೆ, ವಾಹನವನ್ನು ಬಳಸಿರ್ತಕ್ಕಂಥವ್ರ ಮೇಲೆ ಆಗಬಹುದಾದಂತ ಲಾಭಗಳು ಮತ್ತು ನಷ್ಟಗಳನ್ನ ಚರ್ಚೆ ಮಾಡ್ಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಈಗ ಒಂದಷ್ಟು ಲಾಭಗಳ ಬಗ್ಗೆ ನಾವು ನೋಡೋದಾದ್ರೆ, ತಮಗೆಲ್ಲ ಗೊತ್ತಿದೆ ಇವತ್ತು ನಾನ್ ರಿನ್ಯೂವಬಲ್ ಅಂಡ್ ರಿನ್ಯೂವಬಲ್ ಎನರ್ಜಿಗಳು, ಯಾವುದೇ ಒಂದು ವಾಹನಗಳನ್ನ ನಾವು ಚಾಲನೆ ಮಾಡಬೇಕು ಅಂದ್ರೆ ಒಂದು ಇಂಧನದ ಮೇಲೆ ನಾವು ಡಿಪೆಂಡ್ ಆಗಿರ್ತೇವೆ. ಈಗ ರಿನ್ಯೂವಬಲ್ ಎನರ್ಜಿಗಳಾದ್ರೆ ನಾವು ಸೌರಶಕ್ತಿಗಳನ್ನ ಬಳಸ್ತೀವಿ, ಬೇರೆ ಬೇರೆ ಇಂಧನದ ಮೂಲಗಳನ್ನ ನಾವು ಬಳಸ್ತಾ ಇದ್ದೀವಿ. ನಾನ್ ರಿನ್ಯೂವಬಲ್ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು, ಕಚ್ಚಾ ತೈಲದ ಮುಖಾಂತರ ನಾವು ಉತ್ಪಾದನೆ ಮಾಡ್ತಕ್ಕಂಥ ಪೆಟ್ರೋಲ್, ಡೀಸೆಲ್, ಬೇರೆ ರೀತಿಯ ಏನು ನಮ್ಮ ಇಂಧನಗಳಿದಾವೆ, ಈ ಎಲ್ಲಾ ಇಂಧನಗಳನ್ನು ಕೂಡ ಇನ್ನೂ ನಾವು ಹಲವಾರು ವರ್ಷಗಳವರೆಗೆ ಮತ್ತು ಹಲವಾರು ತಲೆಮಾರುವರೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಷ್ಟೊಂದು ಇಂಧನದ ಏನು ತೈಲ ಬಾವಿಗಳ ಕೊರತೆ ಉಂಟಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹಲವಾರು ವಿಶ್ಲೇಷಕರು ಇಡೀ ಪ್ರಪಂಚದ ಹಲವಾರು ದೇಶಗಳಿರ್ತಕ್ಕಂಥ ತೈಲ ಘಟಕಗಳಿದ್ದಾವೆ ಅವರೆಲ್ಲರೂ ಕೂಡ ಇವತ್ತು ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಪರ್ಯಾಯ ಇಂಧನ ನೀತಿ ಮೇಲೆ ನಾವು ವಾಲ್ಕೊಳ್ಳದೆ ಹೋದ್ರೆ ಮುಂದೊಂದು ದಿನ ಒಂದು ದೇಶವಾಗಿ ಇಂಧನ ನೀತಿಯನ್ನ ದೊಡ್ಡ ಒಂದು ಸಂಕಷ್ಟಕ್ಕೆ ಎದುರಾಗುವಂತ ಒಂದು ದೊಡ್ಡ ಪರಿಣಾಮ ಒಂದು ಮೂಡಿ ಬರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಆ ಇಂಧನ ನೀತಿಯನ್ನ ಯಾವ ರೀತಿ ನಮ್ಮ ದೇಶಕ್ಕೆ ಅಳವಡಿಸ್ಕೋಬೇಕು, ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೆ ಆಗುವಂತ ಲಾಭಗಳೇನು ಅದನ್ನ ಬಗ್ಗೆ ನೋಡೋಣ. ಮೊದಲನೇ ಲಾಭ ನಾನು ಹೇಳೋದಾದ್ರೆ ವಿದೇಶಿ ವಿನಿಮಯದ ಉಳಿತಾಯ. ಅಂದ್ರೆ ಕಚ್ಚಾ ತೈಲವನ್ನ ನಾವು ಆಮದು ಮಾಡ್ಕೊಂಡಾಗ, ಇಂಪೋರ್ಟ್ ಮಾಡ್ಕೊಂಡಾಗ ನಾವು ಅವ್ರಿಗೆ ಡಾಲರ್ ರೂಪದಲ್ಲಿ ಅವ್ರಿಗೆ ವಿನಿಮಯ ದುಡ್ಡನ್ನು ಕೊಡಬೇಕಾಗುತ್ತೆ. ಇದು ವಿದೇಶಿ ವಿನಿಮಯ. ಈ ಒಂದು ಮುಖಾಂತರ ಭಾರತೀಯ ಆರ್ಥಿಕತೆಗೆ ದೊಡ್ಡ ಪ್ರಮಾಣದ ಹಣದ ಉಳಿತಾಯ ಆಗುತ್ತೆ. ಎಷ್ಟಪ್ಪ ಅದು? 1.9 ಲಕ್ಷ ಕೋಟಿಯಷ್ಟು ವಾರ್ಷಿಕ ಉಳಿತಾಯ ಈ ವಿದೇಶಿ ವಿನಿಮಯದಿಂದ ಉಳಿತದೆ. ಎರಡನೇ ಲಾಭ ನಾವು ಗಮನಿಸೋದಾದ್ರೆ ಪರಿಸರ ಸ್ನೇಹಿ. E20 ಎಥನಾಲ್ ನಾವು ದೂರದೃಷ್ಟಿತ್ವ ಇಟ್ಕೊಂಡು ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ಇದರ ಕಾರ್ಬನ್ ಎಮಿಷನ್ ಪ್ರಮಾಣ ಕಮ್ಮಿ ಇರ್ತದೆ. ಹಾಗಾಗಿ ನಾವು ಪರಿಸರ ಸ್ನೇಹಿಯಾಗಿ ಇಂಧನವನ್ನ ನಾವು ಬಳಸಿದ ನಂತರ, ವಾಹನಗಳನ್ನ ಅದನ್ನ ಇಂಧನವನ್ನ ಬಳಸಿದ ನಂತರ ಹೊರಸೂಸುವಂತ ಕಾರ್ಬನ್ ಅಂದ್ರೆ ಇಂಗಾಲದ ಪ್ರಮಾಣ ಕಮ್ಮಿ ಇರ್ತದೆ. ಹಾಗಾಗಿ ಪರಿಸರಕ್ಕೂ ಕೂಡ ಇದು ಅನುಕೂಲಕರವಾದಂತ ವಾತಾವರಣ ಕಟ್ಕೊಡುತ್ತೆ ಅನ್ನೋದು ಎರಡನೇ ಪ್ರಮಾಣ. ತಮಗೆಲ್ಲ ಗೊತ್ತಿದೆ ಇವತ್ತು ನಾವು ಪರಿಸರವನ್ನ ಉಳಿಸ್ಬೇಕು, ಪರಿಸರವನ್ನ ಬೆಳೆಸ್ಬೇಕು ಅಂತೇಳಿ ಪ್ರತಿಯೊಬ್ಬರು ಗಿಡಗಳ ನೆಡಿ ಅಂತೇಳಿ ನಮ್ಮ ರಾಷ್ಟ್ರದ ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಕೂಡ ಕರೆ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಗಿಡಗಳ ನೆಡಿ ಅಂತ ಹೇಳಿದ್ದಾರೆ. ಏನಕ್ಕೆ? ಇವತ್ತು ಪರಿಸರ ತುಂಬಾ ಹೊಡೆತಕ್ಕೆ ಒಳಗಾಗಿದೆ, ಪರಿಸರ ಹಾನಿ ಉಂಟಾಗ್ತಾ ಇದೆ. ಈ ಒಂದು ಪರಿಸರ ಉಳಿಸುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಮತ್ತೆ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದ ದೊಡ್ಡ ಉಡುಗೊರೆ ಏನಾದರೂ ಅದು ಇದ್ರೆ ಅದು ಪರಿಸರವನ್ನು ಕಟ್ಕೊಡುವಂತ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಎಥನಾಲ್ ಮಿಕ್ಸ್ಡ್ ಪೆಟ್ರೋಲ್ ಅನ್ನು ನಾವು ಬಳಸೋದ್ರಿಂದ ಪರಿಸರಕ್ಕೂ ಕೂಡ ನಾವು ಅನುಕೂಲ ಮಾಡಿಕೊಟ್ಟಾಗುತ್ತೆ, ನಮ್ಮ ಒಂದು ಸಣ್ಣ ಕೊಡುಗೆ ಕೊಟ್ಟಂಗಾಗುತ್ತೆ. ಮೂರನೇ ನಾವು ಲಾಭಕ್ಕೆ ಬರೋದಾದ್ರೆ, ನಮ್ಗೆಲ್ಲ ಗೊತ್ತು ನಮ್ಮ ದೇಶದಲ್ಲಿ ಜಗಜ್ಜಾಹೀರಾಗಿರ್ತಕ್ಕಂಥ ನಾನು ನೋಡಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೆಸರಿಗೆ ಮಾತ್ರ ಹೇಳ್ತೀವಿ. ಆದ್ರೆ ಯಾವತ್ತೂ ಕೂಡ ನಮ್ಮ ದೇಶದ ಸೈನಿಕರನ್ನ ಮತ್ತೆ ನಮ್ಮ ದೇಶದ ರೈತರನ್ನ ಯಾವಾಗಲೂ ಕೂಡ ನಾವು ಅವ್ರಿಗೆ ಕೊಡ್ಬೇಕಾದಂತ ಏನು ಗೌರವಗಳಿದಾವೆ ಮತ್ತೆ ಅವ್ರಿಗೆ ಸಿಗ್ಬೇಕಾದಂತ ನಿಜವಾದ ಮೌಲ್ಯಗಳಿದಾವೆ ಎಲ್ಲೂ ಸಿಗ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ತಮ್ಗೆಲ್ಲ ಗೊತ್ತಿದೆ ಇಡೀ ದೇಶದ ಬೆನ್ನೆಲುಬು ಇವತ್ತು ರೈತ ಆಗಿದ್ದಾನೆ. ರೈತ ಬೆಳೀತಕ್ಕಂಥ ಆಹಾರ ಉತ್ಪಾದನೆಯಿಂದ ಇವತ್ತು ನಮ್ಮ ದೇಶದಲ್ಲಿ ಆಹಾರ ಭದ್ರತೆ ಉಂಟಾಗಿದೆ, ಹೌದಲ್ವಾ? ಹಾಗಾಗಿ ರೈತನಿಗೆ ಅನುಕೂಲ ಆಗುತ್ತಾ? ಖಂಡಿತ ಅನುಕೂಲ ಆಗುತ್ತೆ. ರೈತರಿಗೆ ಆದಾಯದ ಪ್ರಮಾಣ ಜಾಸ್ತಿ ಆಗುತ್ತೆ. ಎಷ್ಟು ಪ್ರಮಾಣ?
1.6 ಲಕ್ಷ ಕೋಟಿಯಷ್ಟು ಪ್ರತಿ ವರ್ಷ ಸರಾಸರಿಯಷ್ಟು ರೈತನಿಗೆ ಅನುಕೂಲ ಆಗುತ್ತೆ. ಇದು ನಾವು ಹೇಳ್ತಾ ಇರೋದಲ್ಲ, ಯಾರು ಹೇಳ್ತಾ ಇರೋದು? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂದ್ರೆ ICAR ಅನ್ನೋ ಒಂದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಹೇಳ್ತಾ ಇರ್ತಕ್ಕಂಥ ಅಧಿಕೃತ ಮಾಹಿತಿ. ನಮ್ಮ ದೇಶದ ರೈತರ ಏನು ಬೆಳೆಗಳಿದಾವೆ ಅದಕ್ಕೆ ಮೌಲ್ಯವರ್ಧನೆ ಆಗುತ್ತೆ, ಜೊತೆಗೆ ಮೌಲ್ಯವರ್ಧನೆಯ ಒಟ್ಟಿಗೆ ಅವರ ವಾರ್ಷಿಕ ಆದಾಯ ಕೂಡ ಹೆಚ್ಚು ಮಾಡಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನ ಜರುಗಿಸ್ಬೋದು, ಯಾವ್ಯಾವ ಹೊಸ ಹೊಸ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಬಹುದು ಅನ್ನೋದನ್ನ ಇವತ್ತು ನಮ್ಮ ಮುಂದೆ ಇದೆ. ಎಥನಾಲ್ನ ನಾವು ಮಿಕ್ಸ್ ಮಾಡಿರೋ ಪೆಟ್ರೋಲ್ನ ಬಳಸೋದ್ರ ಮುಖಾಂತರ ರೈತರು ಕೂಡ ನೇರವಾಗಿ ನಾವು ಅನುಕೂಲ ಮಾಡ್ಕೊಳ್ಳಿಕ್ಕೆ ಸಹಾಯಕಾರಿಯಾಗುತ್ತೆ. ಮತ್ತೊಂದು ಲಾಭಕ್ಕೆ ಬರೋದಾದ್ರೆ ಉತ್ತಮ ಆಕ್ಟೇನ್ ರೇಟಿಂಗ್ ಅಂದ್ರೆ ಎಂಜಿನ್ ಕ್ಷಮತೆ ಮತ್ತು ಆಕ್ಸಿಲರೇಷನ್ ಸುಧಾರಣೆ ಆಗೋದ್ರ ಮುಖಾಂತರ ನಮ್ಮ ಇಂಜಿನ್ಗಳ ಆಟೋಮೊಬೈಲ್ ಇಂಡಸ್ಟ್ರಿ ತಮಗೆಲ್ಲ ಗೊತ್ತಿದೆ, ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಅದರ ಕ್ಷಮತೆಯನ್ನು ವೃದ್ಧಿ ಮಾಡಲಿಕ್ಕೆ ಇದರ ಲಾಭಾಂಶಗಳು ನಮಗೆ ದೊರೆಯುತ್ತದೆ. ಅಂದ್ರೆ ಎಥನಾಲ್ ಪೆಟ್ರೋಲ್ನ ಬಳಸೋದ್ರಿಂದ, ಎಥನಾಲ್ ಮಿಶ್ರಿತ ಪೆಟ್ರೋಲ್ನ ಬಳಸೋದ್ರಿಂದ ಅದರ ಲಾಭ ಕೂಡ ನಮಗೆ ಸಿಗ್ತದೆ. ಮತ್ತೆ ಒಂದು ನಮ್ಮ ಸರ್ವೆ ಹೇಳುತ್ತೆ, ನಮ್ಮ ಭಾರತೀಯ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಭಾರತೀಯ ಸರ್ಕಾರದ ಸಂಸ್ಥೆ ಹೇಳುತ್ತೆ, ಏನಂತ ಹೇಳ್ತಾರೆ, 65% ಶುಗರ್ ಅಂದ್ರೆ ಕಬ್ಬಿನಿಂದ ಉತ್ಪಾದನೆ ಆಗುವಂತ ಎಥನಾಲ್ನ ಬಳಸಿ ನಾವು ಪೆಟ್ರೋಲ್ಗೆ ಮಿಕ್ಸ್ ಮಾಡಿದಲ್ಲಿ ಕಾರ್ಬನ್ ಎಮಿಷನ್ 65% ಕಮ್ಮಿ ಆಗುತ್ತೆ. ಅದೇ ನಾವು ಮೆಕ್ಕೆಜೋಳವನ್ನ ಬಳಸಿ ನಾವು ಉತ್ಪಾದನೆ ಮಾಡಿದಂತ ಎಥನಾಲ್ನ ನಾವು ಮಿಶ್ರಣ ಮಾಡಿದ್ರೆ ಪೆಟ್ರೋಲ್ಗೆ, ಅದರಲ್ಲಿ ಹೊರಬರುವಂತದ್ದು 50% ಕಡಿಮೆ ಇರ್ತದೆ. ಇಂಧನದ ಉರುವಲು ಆದ್ಮೇಲೆ ಅದ್ರಲ್ಲಿ ಬರ್ತಕ್ಕಂಥ ಇಂಗಾಲದ ಪ್ರಮಾಣ 50ರಿಂದ 60% ಕಮ್ಮಿ ಆಗುತ್ತೆ. ಅದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಪರಿಸರಕ್ಕೆ ಒಂದು ಪೂರಕವಾದ ವಾತಾವರಣವನ್ನು ಕೂಡ ಕಟ್ಕೊಡುತ್ತೆ. ನಾವಿಲ್ಲಿ ನೋಡ್ಬೇಕು, 2003ನಲ್ಲಿ ಪ್ರಾರಂಭವಾದಂತಹ ಈ E20 ಮಿಷನ್ ಅನ್ನೋದು 2018ರಲ್ಲಿ ಇಂಧನ ನೀತಿಯನ್ನ ಸಮರ್ಪಕವಾಗಿ ನಾವು ನಿರ್ವಹಿಸಲೇಬೇಕು ಅಂತೇಳಿ ಒಂದು ಯೋಜನೆಯನ್ನ ರೂಪಿಸ್ಕೊಂಡು ಈ ನೀತಿಯನ್ನ 2030ಕ್ಕೆ ನಾವು ಪೂರೈಸಬೇಕು ಅಂತೇಳಿ ಒಂದು ಯೋಜನೆ ರೂಪಿಸ್ಕೊಂಡ್ವಿ. ಆದ್ರೆ ಅದನ್ನ ಶೀಘ್ರವಾಗಿ ಪೂರೈಸಿ 2025ಕ್ಕೆ ಇವತ್ತು ನಾವು E20 ಅಂದ್ರೆ 20% ಪೆಟ್ರೋಲ್ಗೆ ಎಥನಾಲ್ನ ಮಿಕ್ಸ್ ಮಾಡುವಂತ ಎಫೆಕ್ಟಿವ್ ಮೆಥಡಾಲಜಿಗಳನ್ನ ಇವತ್ತು ಮಾಡಿದ್ದೇವೆ, ಅದರಲ್ಲಿ ಸಕ್ಸೀಡ್ ಆಗಿದ್ದೇವೆ. 5 ವರ್ಷ ಮುಂಚೆನೆ ಈ ಟಾರ್ಗೆಟ್ ನಾವು ರೀಚ್ ಆಗಿದ್ದೇವೆ. ಸರ್, ಹಾಗಾದ್ರೆ ಲಾಭಗಳ ಬಗ್ಗೆನೇ ಹೇಳ್ತೀರಿ? ಲಾಭ ಖಂಡಿತ ಆಗುತ್ತದೆ. ನಮ್ಮ ದೇಶವಾಸಿಗಳಿಗೆ ಹಲವಾರು ರೀತಿಯ ರೈತರಿಗೆ ಲಾಭ ಆಗ್ತದೆ. ನಮ್ಮ ಏನು ಇಂಧನದ ಉರುವಿಕೆಯಿಂದ ಆಗ್ತಕ್ಕಂಥ ಪರಿಸರ ಸ್ನೇಹಿ ಇರ್ತದೆ, ನಮ್ಮ ವಿದೇಶಿ ವಿನಿಮಯ ಉಳಿತದೆ. ಹಾಗಾದ್ರೆ ನಷ್ಟಗಳಿಲ್ವಾ ಸರ್? ಖಂಡಿತ ನಷ್ಟದ ಕೂಡ ನಾವು ನೋಡ್ಬೇಕಾಗತ್ತೆ. ನಾವು ಈ ಒಂದು E20 ಎಥನಾಲ್ ಮಿಷನ್ ಅನ್ನ ನಾವು 2 ಆಂಗಲ್ ನೋಡ್ಬೇಕಾಗತ್ತೆ. ಒಂದು, ಒಬ್ಬ ಭಾರತೀಯ ದೇಶದ ಪ್ರಜೆಯಾಗಿ ದೇಶಕ್ಕೆ ನಾನು ಏನ್ ಕೊಡ್ಬೋದು, ದೇಶ ಮೊದಲು ಅಂತಕ್ಕಂಥ ಯಾವುದೇ ವ್ಯಕ್ತಿ ಆದ್ರೂ ಕೂಡ ದೇಶಕ್ಕೆ ತನ್ನಿಂದ ಆಗಬಹುದಾದಂತ ಒಂದು ಸಣ್ಣ ಸಹಾಯ ಏನ್ ಮಾಡ್ಬೋದು ಅಂತಂದ್ರೆ E20 ಎಥನಾಲ್ ಬಳಸೋದ್ರಿಂದ ಇಷ್ಟು ಲಾಭಗಳಿದೆ. ಹಾಗೆ ಒಂದಷ್ಟು ಯಾವುದೇ ಒಂದು ನೀತಿಯನ್ನು ತರುವಾಗ ಒಂದಷ್ಟು ಅದಕ್ಕೆ ಇರ್ತಕ್ಕಂಥ ನೆಗೆಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳಿದಾಗ ಕಾನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಇರ್ತಕ್ಕಂಥ ನಷ್ಟಗಳ ಪ್ರಮಾಣ ಏನಿದೆ ನೋಡ್ತಾ ಹೋಗೋಣ ಏನಿದೆ ಅಂತ. ಒಂದು ಸಾರ್ವಜನಿಕವಾಗಿ ಜಗಜ್ಜಾಹೀರಾಗಿರ್ತಕ್ಕಂಥ ವಿಚಾರ ಏನಪ್ಪ ಇವತ್ತು ಅಂದ್ರೆ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಸೋದ್ರಿಂದ ಮೈಲೇಜ್ ಡ್ರಾಪ್ ಆಗುತ್ತೆ, ಅಂದ್ರೆ ಮೈಲೇಜ್ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ತಮ್ಗೆಲ್ಲ ಗೊತ್ತು. ಇವತ್ತು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಮಧ್ಯಮ ವರ್ಗದವರು ಎಲ್ಲ ಫೋಕಸ್ ಮಾಡದೆ ಮೈಲೇಜ್ ಮೇಲೆ. ಯಾವುದೇ ಒಂದು ವೆಹಿಕಲ್ ಖರೀದಿ ಮಾಡ್ಬೇಕಾದ್ರೆ ಅದು ದ್ವಿಚಕ್ರ ವಾಹನ ಇರ್ಬೋದು ಅಥವಾ ನಮ್ಮ ಕಾರ್ ಖರೀದಿ ಮಾಡೋವಾಗಿರ್ಬೋದು, ಮುಖ್ಯವಾಗಿ ನೋಡೋದು ಯಾವುದು, ಮೈಲೇಜ್ ಎಷ್ಟು ಬರ್ತದೆ ಅಂತ. ಹಾಗಾಗಿ ಮೈಲೇಜ್ ಪ್ರಮಾಣ ಇಳಿಕೆಯಾಗಿದೆ ಅಂತೇಳಿ ಹಲವಾರು ಮಾಧ್ಯಮಗಳಲ್ಲಿ ಕಾರ್ ಮತ್ತು ಬೈಕ್ ಬಳಸಿರ್ತಕ್ಕಂಥ ಗ್ರಾಹಕರು ಹೇಳೋ ಪ್ರಕಾರ 25ರಿಂದ 30% ಅಂತ ಹೇಳ್ತಾರೆ. ಆದರೆ ನೀತಿ ಆಯೋಗದ ಅಧಿಕೃತ ಮಾಹಿತಿ ಮೇರೆಗೆ ಇರುವಂತ ಮೈಲೇಜ್ ಡ್ರಾಪ್ ಏನಾದ್ರೂ ಆಗಿದ್ರೆ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಇಂದ 3ರಿಂದ 3.5% ಮಾತ್ರ. 20-25% ಯಾವುದೇ ಕಾರಣಕ್ಕೂ ಅದು ಸಾಧ್ಯನೇ ಇಲ್ಲ, ಆ ರೀತಿ ಆಗದೇ ಇಲ್ಲ. 3ರಿಂದ 3.5% ಮೈಲೇಜ್ ಇಳಿಕೆ ಆಗಿದೆ ಅಂತೇಳಿ ನೀತಿ ಆಯೋಗದ ವರದಿಯನ್ನು ನಮಗೆ ಖಚಿತವಾಗಿ ಹೇಳ್ತದೆ. ಎರಡನೇದೇನು ಸರ್, ಹಳೆಯ ವಾಹನಗಳು ಅಂದ್ರೆ ಹಿಂದೆ ಇದ್ದಂತ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇದ್ದಂತ ತಂತ್ರಜ್ಞಾನಗಳು E10ಗೆ ಮಾತ್ರ ಮಾಡಲ್ಪಟ್ಟಿತ್ತು. ಅಂದ್ರೆ 10% ಎಥನಾಲ್ ಮಿಶ್ರಿತ ಪೆಟ್ರೋಲ್ ಇಂದ ಚಾಲನೆ ಆಗ್ತಕ್ಕಂಥ ಇಂಜಿನ್ ಗಳನ್ನ ನಿರ್ಮಾಣ ಮಾಡಿದ್ವಿ. ಆ ತಂತ್ರಜ್ಞಾನ ಮಾತ್ರ ಅದ್ರಲ್ಲಿ ಇದ್ದಿದ್ರಿಂದ E20ಗೆ ಒಕ್ಕೊಳ್ಳಿಕ್ಕೆ ಅದು ಕಷ್ಟ ಆಗುತ್ತೆ. ಅಂದ್ರೆ ಎಥನಾಲ್ 20% ನಾವು ಮಿಕ್ಸ್ ಮಾಡದಲ್ಲಿ ಅಲ್ಲಿ ಆಗಬಹುದಂತ ಸಾಧ್ಯತೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಅಲ್ಲಿ ನೀರಿನ ಸಾಂದ್ರತೆ, ನೀರಿನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಎಥನಾಲ್ಗೆ ಅಲ್ಲಿ ಬಳಸುವಂತ ರಬ್ಬರ್ ಗ್ಯಾಸ್ಕೆಟ್ಸ್ ಗಳಿರ್ಬೋದು, ಅದನ್ನ ಅವಾಗ ನಾವು ಬದಲಾಯಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ವಾಹನಗಳ ಮೇಲೆ, ಅದರಲ್ಲೂ ಹಳೆಯ ವಾಹನಗಳ ಮೇಲೆ BS6ಗಿಂತ ಹಿಂದೆ ಇದ್ದಂತ ಎಲ್ಲ ಆಟೋಮೊಬೈಲ್ಗಳು, ಅದು ಬೈಕ್ಸ್ ಇರ್ಬೋದು ಅಥವಾ ಕಾರ್ಗಳಿರ್ಬೋದು, ಅದರ ಮೇಲೆ ಇಂಜಿನ್ಗಳ ಮೇಲೆ ಪರಿಣಾಮವನ್ನ ಬೀರ್ತದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಮುಂದೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಮುಂದಿನ ಒಂದು ಚರ್ಚೆನ ಹೇಳ್ತೀನಿ. ಮತ್ತೆ ಮೂರನೇದು, ನಾನು ಆಗ್ಲೇ ಹೇಳ್ದಂಗೆ ಮಧ್ಯಮ ವರ್ಗದವ್ರ ಮೇಲೆ ಆರ್ಥಿಕವಾಗಿ ಹೊರೆಯನ್ನ ಬೀಳ್ತದೆ ಅಂತ ಜನ ಹೇಳ್ತಾರೆ. ಯಾವ ರೀತಿ? ಈಗ ಉದಾಹರಣೆ ತಗೊಳ್ಳೋದಾದ್ರೆ, ಎಥನಾಲ್ ಇವತ್ತು ಮಾರುಕಟ್ಟೆ ದರ ಬಂದು 65ರಿಂದ 72 ರೂಪಾಯಿ ಇದೆ 1 ಲೀಟರ್ಗೆ. ಅದೇ ರೀತಿ ಪೆಟ್ರೋಲ್ನ ಒಂದು ಸರಾಸರಿ ದರ ಬಂದು 102ರಿಂದ 110 ರೂಪಾಯಿ ಇದೆ.
ಈಗ ನಾನು ಆಗ್ಲೇ ಹೇಳ್ದಂಗೆ E20 ಎಥನಾಲ್ ಅಂದ್ರೆ 1 ಲೀಟರ್ ಪೆಟ್ರೋಲ್ನಲ್ಲಿ 800 ml ಪೆಟ್ರೋಲ್ ಇರುತ್ತೆ, 200 ml ಎಥನಾಲ್ ಇರುತ್ತೆ. ಸರಾಸರಿ ನಾವು ನೋಡೋದಾದ್ರೆ ಒಟ್ಟು ನಮಗೆ ನಾವು ಬಳಕೆ ಮಾಡ್ತಕ್ಕಂಥ, ಈಗ ನಾನು ಮಾರ್ಕೆಟ್ ದರ ಹೇಳಿದೆ ಎಥನಾಲ್ ಮತ್ತೆ ಪೆಟ್ರೋಲ್ದು, ಅದನ್ನ ಕೂಡಿಸಿದ್ದೆ ಆದ್ರೆ ನಮಗೆ ಅರೌಂಡ್ 100 ರಿಂದ 101 ರೂಪಾಯಿ ಬರಬೇಕು. ಅಂದ್ರೆ ಇವತ್ತು ಗ್ರಾಹಕ ಕೊಳ್ತಾ ಇರ್ತಕ್ಕಂಥ E20 ಪೆಟ್ರೋಲ್ನ ದರ 100 ರಿಂದ 101 ರೂಪಾಯಿ ಇರಬೇಕು. ಆದರೆ ಇವತ್ತಿನ ತೈಲ ಮಾರುಕಟ್ಟೆಯ ವ್ಯತ್ಯಾಸಗಳಿಂದ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆದಂತ ಹಲವಾರು ಯುದ್ಧಗಳ ಪರಿಣಾಮ ಇರಬಹುದು, ಇವೆಲ್ಲರ ಪರಿಣಾಮವಾಗಿ ಇವತ್ತು ಬಂದು ನಿಂತಿದೆ 111, 112 ರೂಪಾಯಿಗೆ ಇವತ್ತು ಪೆಟ್ರೋಲ್ ಬಂದು ನಿಂತಿದೆ. ಮಧ್ಯಮ ವರ್ಗದ ಗ್ರಾಹಕರ ಒಂದೇ ಒತ್ತಾಯ, ಏನು ನೀವು ಎಥನಾಲ್ ಮಿಶ್ರಿತ ಪೆಟ್ರೋಲ್ನ ಬಳಸ್ತಾ ಇದ್ದೀವಿ, ಏನು ಅದರ ಮೊತ್ತ ಇದೆ, ಅದರ ಧಾರಣೆ ಇದೆ, ಅದು 100 ರಿಂದ 101 ರೂಪಾಯಿ ಒಳಗಡೆ ಇದ್ರೆ ಮಾತ್ರ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಪ್ರತಿ ದಿನ ಸಾವಿರಾರು ಲೀಟರ್ ಬ್ಯಾರಲ್ ಅಷ್ಟು ನಾವು ಇವತ್ತು ಪೆಟ್ರೋಲ್ನ ನಾವು ಇವತ್ತು ಇಂಧನಗಳನ್ನ ನಾವು ಬಳಸ್ತಾ ಇದೀವಿ, ವೆಹಿಕಲ್ಗಳಿಗಿರ್ಬೋದು ಅಥವಾ ಬೇರೆ ಬೇರೆ ಉತ್ಪನ್ನಗಳಿಗೆ ಬಳಸ್ತಾ ಇದೀವಿ, ಇಂಡಸ್ಟ್ರಿಗಳಲ್ಲಿ ಇರ್ಬೋದು. ಹಾಗಾಗಿ ಇವತ್ತು ಮಧ್ಯಮ ವರ್ಗದ ಗ್ರಾಹಕರು ಕೇಳ್ತಾ ಇರೋದು ಒಂದೇ ಒತ್ತಾಯ, ಸರಿಯಪ್ಪ ನಾವು ಒಪ್ಕೊಂತೀವಿ E20 ನೀತಿನ ಒಪ್ಕೊಂತೀವಿ, E20 ಪೆಟ್ರೋಲ್ನ ಬಳಸ್ತೀವಿ, ದೇಶಕ್ಕೆ ಪೂರಕವಾಗಿ ನಡ್ಕೊಂತೀವಿ, ಪೆಟ್ರೋಲ್ ರೇಟ್ನ ಕಮ್ಮಿ ಮಾಡಿ ಸ್ವಾಮಿ ಅಂತ ಕೇಂದ್ರ ಸರ್ಕಾರವನ್ನ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಅಂಶವನ್ನು ನಾವು ಗಮನಿಸ್ಬೇಕು. ನಾವು ಆಗ್ಲೇ ಒಂದು ಹೇಳಿದೆ, ರೈತರಿಗೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತದೆ ಅಂತ. ಅದನ್ನ ಒಂದು ಸಣ್ಣದಾಗಿ ನಾವು ಒಂದು ವಿಚಾರವನ್ನ ವಿಶ್ಲೇಷಣೆ ಮಾಡೋದಾದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಮೆಕ್ಕೆಜೋಳ ಮತ್ತೆ ಕಬ್ಬಿನ ಮುಖಾಂತರ ಇವತ್ತು ಎಥನಾಲ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಎಷ್ಟು ಉತ್ಪಾದನೆ ಮಾಡ್ತಾ ಇದೀವಿ? ನಮ್ಮ ಎಥನಾಲ್ ಉತ್ಪಾದನೆ ಮಾಡಲಿಕ್ಕೆ ಪ್ರಾಥಮಿಕ ಕಚ್ಚಾ ವಸ್ತುಗಳು ಯಾವುದು ಅಂತಂದ್ರೆ ಅದು ಒಂದು ಮೆಕ್ಕೆಜೋಳ ಮತ್ತೆ ಒಂದು ಕಬ್ಬು. ಎಷ್ಟು ವಿಸ್ತೀರ್ಣದಲ್ಲಿ ಬೆಳೀತಾ ಇದ್ದೀವಿ? 7 ರಿಂದ 8% ರೈತರು ಇವತ್ತು ಕಬ್ಬು ಬೆಳೆಗಾರರು ಇವತ್ತು ನಮ್ಮ ದೇಶದಲ್ಲಿ ಓವರ್ ಆಲ್ ಇದ್ದಾರೆ. ಎಷ್ಟು ಇದ್ದಾರೆ? 3.5 ಕೋಟಿ ರೈತರು ಕಬ್ಬನ್ನ ಅವಲಂಬಿತವಾಗಿ ಕಬ್ಬನ್ನ ಬೆಳೀತಾ ಇದ್ದಾರೆ. ಎಷ್ಟು ಹೆಕ್ಟೇರ್ ಭೂಮಿನಲ್ಲಿ? 5.4 ಕೋಟಿ ಹೆಕ್ಟೇರ್ನಲ್ಲಿ ಇವತ್ತು ಕಬ್ಬನ್ನ ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ನೋಡೋದಾದ್ರೆ ಒಟ್ಟಾರೆ ರೈತರಲ್ಲಿ 6% ರೈತರು ಮೆಕ್ಕೆಜೋಳವನ್ನ ಬೆಳೀತಾ ಇದ್ದಾರೆ. ಅಂದ್ರೆ ಸರಿಸುಮಾರು 10 ಮಿಲಿಯನ್ ಹೆಕ್ಟೇರ್ನಲ್ಲಿ ಇವತ್ತು, ಅಂದ್ರೆ 1 ಕೋಟಿ ಹೆಕ್ಟೇರ್ನಷ್ಟು ಇವತ್ತು ಜಮೀನಲ್ಲಿ ಮೆಕ್ಕೆಜೋಳವನ್ನ ಬೆಳೀತಾ ಇದ್ದಾರೆ. ಇದನ್ನ ಮನಗಂಡಂತ ನಮ್ಮ ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಒಂದು ಹೊಸ ಒಂದು ಯೋಚನೆಯನ್ನ ಕೊಡ್ತಾರೆ, ಕೃಷಿ ಪದ್ಧತಿಯನ್ನ ಕೊಡ್ತಾರೆ. ಯಾವ ರೀತಿಯ ಕೃಷಿಯ ಪದ್ಧತಿ? ಆ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದೆ. ಅದರಲ್ಲಿ ಏನು ಮೆಕ್ಕೆಜೋಳ ಮತ್ತೆ ನಾವು ಕಬ್ಬಿನಿಂದ ತೆಗೆದಿರತಕ್ಕಂಥ ಎಥನಾಲ್ ಏನು ಉತ್ಪಾದನೆ ಮಾಡ್ತಿದೀವಿ, ನೇರವಾಗಿ ಅದರ ಮೌಲ್ಯವರ್ಧನೆ ಆದದ್ದು ರೈತನಿಗೆ ತಲುಪಬೇಕು ಅಂತೇಳಿ ಒಂದು ಹೊಸ ರಾಷ್ಟ್ರೀಯ ಬೆಳೆ ಹಂಚಿಕೆ ನೀತಿಯನ್ನು ತರ್ತಾರೆ. ಏನೊಂದು ಮಿಶ್ರ ಬೆಳೆ ಪದ್ಧತಿ ಅಥವಾ ಕಬ್ಬು ಮತ್ತೆ ಮೆಕ್ಕೆಜೋಳವನ್ನ ಅಂತರ ಬೆಳೆಯಾಗಿ ಬೆಳೆಯೋದ್ರ ಮುಖಾಂತರ ಇವತ್ತು ಕೃಷಿ ಇಲಾಖೆ, ನಮ್ಮ ಭಾರತ ಸರ್ಕಾರದ ಕೃಷಿ ಇಲಾಖೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋ ಮುಖಾಂತರ ಯಾವುದೋ ಅಂತರ ಬೆಳೆಯಾಗಿ ಕಬ್ಬು ಮತ್ತೆ ಮೆಕ್ಕೆಜೋಳವನ್ನ ಬೆಳೆಯೋದ್ರ ಮುಖಾಂತರ ಇಳುವರಿಯ ಹೆಚ್ಚಳ ಕನಿಷ್ಠ 28% ಕಬ್ಬಿನಲ್ಲಿ, ಜೊತೆಗೆ 3.5 ರಿಂದ 5 ಟನ್ನಷ್ಟು ಮೆಕ್ಕೆಜೋಳವನ್ನು ಕೂಡ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಒಂದು ಏನು 28% ಕಬ್ಬಿನಲ್ಲಿ ಇಳುವರಿ ಜಾಸ್ತಿ ಆದ್ರೆ ಮತ್ತೆ 3.5 ರಿಂದ 5 ಟನ್ ಮೆಕ್ಕೆಜೋಳ ನಾವು ಬೆಳೆಯೋದಾದ್ರೆ 1 ಹೆಕ್ಟೇರ್ಗೆ ಒಬ್ಬ ರೈತ ಕನಿಷ್ಠ ಅಂದರೂ ಕೂಡ 50 ರಿಂದ 1 ಲಕ್ಷ ರೂಪಾಯಿಗಳ ಹೆಚ್ಚಿನ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಈ ಒಂದು ವಿಚಾರ ದಯವಿಟ್ಟು ಎಲ್ಲರೂ ನೀವು ರೈತರಿಗೆ ಶೇರ್ ಮಾಡಬೇಕು. ಯಾಕೆ ಅಂತಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಮಿಶ್ರ ಬೆಳೆ ಮತ್ತೆ ಈ ಅಂತರ ಬೆಳೆ ಪದ್ಧತಿಯನ್ನು ಬಳಸೋದ್ರ ಮುಖಾಂತರ ಇದ್ಯಾರೋ ನೀವು ಹೇಳಿದ ವಿಚಾರ ಅಲ್ಲ. ICAR ಭಾರತ ಸರ್ಕಾರದ ಸಂಸ್ಥೆ, ಕೃಷಿ ವಿಜ್ಞಾನ ಸಂಶೋಧನಾ ಸಂಸ್ಥೆ ಹೇಳಿರ್ತಕ್ಕಂಥ ಅಧಿಕೃತ ಮಾಹಿತಿ. ಈ ಅಂತರ ಬೆಳೆಯನ್ನು ಅಳವಡಿಸ್ಕೊಂಡದ್ದೇ ಆದಲ್ಲಿ ಕಬ್ಬಿನಿಂದ ಬರ್ತಕ್ಕಂಥ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಎಥನಾಲ್ ನಲ್ಲಿ, ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀನಿ, ಮೆಕ್ಕೆಜೋಳದಿಂದನೇ ಅತಿ ಹೆಚ್ಚು ಎಥನಾಲ್ ಪ್ರೊಡಕ್ಷನ್ ಆಗ್ತಾ ಇದೆ ಇವತ್ತು. ಆದ್ರೆ ಕಬ್ಬು 2ನೇ ಸ್ಥಾನದಲ್ಲಿ ಕಬ್ಬಿದೆ. 2 ಕಚ್ಚಾ ವಸ್ತುಗಳನ್ನ ನಾವು ಬಳಸ್ತಾ ಇದ್ದೀವಿ, ಎಲ್ರಿಗೂ ಗೊತ್ತಿದೆ ಅದು. ಹಾಗ ಈ 2 ಉತ್ಪನ್ನಗಳನ್ನ ಕಚ್ಚಾ ವಸ್ತುಗಳನ್ನ ನಾವು ಬಳಸೋದ್ರಿಂದ ಅದು ನೇರವಾಗಿ ರೈತನ ಬೆಳೆಯಾಗಿರೋದ್ರಿಂದ ಈ ಅಂತರ ಬೆಳೆಯನ್ನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಕೃಷಿಕನ ಬದುಕನ್ನ ಹಸನು ಮಾಡುವಂತ ಕೆಲಸ ಕೂಡ ಇಲ್ಲ ಆಗುತ್ತೆ. ಅಂದ್ರೆ ಒಂದು ವಿದೇಶಿ ವಿನಿಮಯ ತಡಿತೀವಿ, ಇನ್ನೊಂದು ಕೃಷಿಕನ ಬಹಳ ಹಸನಾಗುತ್ತೆ, ಪರಿಸರ ಮಾತೆಯನ್ನ ಕಾಪಾಡಿದಾಗ ಆಗತ್ತೆ. 1-2%, 3% ನಮ್ಮ ಮೈಲೇಜ್ ಡ್ರಾಪ್ ಆದ್ರೆ ಆಗ್ಲಿ ಬಿಡಿ ಸ್ವಾಮಿ, 2-3% ದೇಶಕ್ಕೋಸ್ಕರ ಅಷ್ಟು ಮಾಡೋದಕ್ಕೆ ನಾವು ಸಿದ್ಧರಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಒಂದು ದೇಶವನ್ನ ಕಟ್ಟಬೇಕಾದಾಗ ವಿಕಸಿತ ಭಾರತ ಅಂತ 2047ಕ್ಕೆ 100 ವರ್ಷ ಸಂದುವಂತ ಈ ಒಂದು ಸಂದರ್ಭದಲ್ಲಿ ದೇಶವನ್ನ ಕಟ್ಟೋ ಕೆಲಸದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಪಾಲು ಕೂಡ ಇರ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೌದು ಸರ್, ಖಂಡಿತ ನಾವು ಕೂಡ ಅದನ್ನ ಅಳವಡಿಸ್ಕೊಳ್ಳೋಣ, E20 ಪೆಟ್ರೋಲ್ನ ಒಪ್ಕೊಳ್ಳೋಣ, ನಾವು ಕೂಡ ಅದು ಬಳಸೋದೇ ಆದ್ರೆ ಮಧ್ಯಮ ವರ್ಗದವರ ಒಂದು ಏನು ಅಲ್ಲಿ ಒಂದು ರೇಟಿನ ಧಾರಣೆಯ ಒಂದು ವ್ಯತ್ಯಾಸ ಇದೆ, ಅದನ್ನು ಕೂಡ ಮಾಡ್ಬೇಕಲ್ವಾ ಅಂತ ನೀವು ಕೇಳ್ತೀರಿ. ಹೌದು, ಅದರ ಜೊತೆಗೆ ಮತ್ತೊಂದು ಒತ್ತಾಯವನ್ನ ನಾವು ಈ ಮುಖಾಂತರ ಸರ್ಕಾರಗಳಿಗೆ ಮಾಡೋದು, ಅದರ ಕೇಂದ್ರ ಸರ್ಕಾರಕ್ಕೆ ಮಾಡೋದೇನಪ್ಪ ಅಂದ್ರೆ ಇವತ್ತಿನ ಏನು ಟೆಕ್ನಾಲಜಿ ಪ್ರಕಾರ ಅಂದ್ರೆ ಫುಲ್ಲಿ ಡಿಸೈನ್ಡ್ ಇವತ್ತಿನ
ಐಡಿಯಲ್ ಆಗಿ ಸೂಟ್ ಆಗುವಂತ ಆಟೋಮೊಬೈಲ್ಗಳನ್ನ ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡದೆ ಅದರಲ್ಲಿ ಖಂಡಿತವಾಗ್ಲೂ ಕೂಡ ಯಾರು ಕೂಡ ನಿರಾಕರಣೆ ಮಾಡಕ್ ಸಾಧ್ಯನೇ ಇಲ್ಲ. E20 ಪೆಟ್ರೋಲ್ ನ ಖಂಡಿತವಾಗ್ಲೂ ಬಳಸ್ತಾರೆ. ಈಗ ನಮ್ಗೆಲ್ಲ ಗೊತ್ತಿದೆ ಡೆವಲಪ್ಡ್ ಕಂಟ್ರೀಸ್ ಗಳಲ್ಲಿ ಯಾವ ರೀತಿ ಎಥನಾಲ್ ಬಳಕೆ ಮಾಡ್ತಿದ್ದಾರೆ ಅಂತ ಒಂದು ಉದಾಹರಣೆ ಕೊಡೋದಾದ್ರೆ, ಬ್ರೆಜಿಲ್ ಅನ್ನೋ ದೇಶದಲ್ಲಿ 100% ಎಥನಾಲ್ E100 ಪ್ರೋಗ್ರಾಮ್ ನಡೀತದೆ. ಅಂದ್ರೆ 100ಕ್ಕೆ 100ರಷ್ಟು ಎಥನಾಲ್ ಮಿಶ್ರಿತ ಇಲ್ಲ, ಎಥನಾಲ್ ಬಳಸಿ ಅವರು ವಾಹನಗಳನ್ನ ಚಾಲನೆ ಮಾಡ್ತಾ ಇದ್ದಾರೆ. ಅಂದ್ರೆ 100% ನಾವು ಯಾವತ್ತಾಗೋದು, ನಾವು 2003ರಲ್ಲಿ ಪ್ರಾರಂಭ ಮಾಡುವಂತ ಈ ಮಿಷನ್ 22 ವರ್ಷ ಆಗಿದೆ. ನಾವು ಈ ಮಿಷನ್ ನ 20% ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ. ಅಂದ್ರೆ ತಂತ್ರಜ್ಞಾನದಲ್ಲೂ ಕೂಡ ನಾವು ಅಷ್ಟೇ ಆವಿಷ್ಕಾರ ಮಾಡಬೇಕಾಗಿದೆ. ಇನ್ ದ ಫೀಲ್ಡ್ ಆಫ್ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕೂಡ ತಂತ್ರಜ್ಞಾನಗಳಲ್ಲಿ ಮತ್ತೆ ಅಲ್ಲಿ ಇಂಜಿನ್ಗಳನ್ನ ಮಾರ್ಪಾಡು ಮಾಡೋದ್ರಲ್ಲಿ ಕೂಡ ನಾವು ದೊಡ್ಡ ಮಟ್ಟದ ಬದಲಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇನ್ನೊಂದು 10-15 ವರ್ಷಕ್ಕೆ ಏನು E20 ಪೆಟ್ರೋಲ್ ಇದೆ ಅದನ್ನ ಪ್ರಮಾಣವನ್ನ ಇನ್ಕ್ರೀಸ್ ಮಾಡಬಹುದು. ಜೊತೆಗೆ ರೈತರ ಬಾಳನ್ನು ಕೂಡ ನಾವು ಹಸನು ಮಾಡಬಹುದು, ಪರಿಸರವನ್ನು ಉಳಿಸಬಹುದು, ಜೊತೆಗೆ ವಿದೇಶಿ ವಿನಿಮಯ ಉಳಿಸೋದ್ರಿಂದ ದೇಶವನ್ನ ಕಟ್ಟುವಂತ ಕೆಲಸ ಸದೃಢವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ E20 ಮಿಷನ್ ಇಲ್ಲಿವರೆಗೂ ನಾವು ಹಲವಾರು ಸಾಧಕ ಬಾಧಕಗಳ ಚರ್ಚೆ ದೇಶದ ವ್ಯಾಪಿ ನಡೀತಾ ಇದೆ. ಆದರೆ E20 ಮಿಷನ್ ನ ಲಾಭಗಳೆಷ್ಟಿದೆಯೋ ಒಂದಷ್ಟು ಪ್ರಮಾಣದಲ್ಲಿ ನಷ್ಟಗಳು ಕೂಡ ಇದೆ. ಅವೆಲ್ಲವನ್ನು ಪರಿಗಣನೆ ಮಾಡಿ ಈ ಒಂದು ಮಿಷನ್ ನ ಸಕ್ಸಸ್ಫುಲ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಕಟಿಬದ್ಧರಾಗೋಣ ಅಂತ ಹೇಳ್ತಾ, E20 ಮಿಷನ್ ಅನ್ನ ಯಾವ ರೀತಿಯಾಗಿ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡ್ತಾ ಇದಾವೆ ಕಾದು ನೋಡೋಣ. ಈ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.